ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರಿತಾ ಇದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಇತ್ತೀಚೆಗಷ್ಟೇ ನಾವು ತೋರಿಸ್ತಾ ಇದ್ವಿ ಅಪಾಯಕ್ಕೆ ಹೇಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಪ್ರವಾಸಿಗರು ಅಂತ. ಜರಿಯ ತುದಿಯಲ್ಲಿ ಕೂತು ಫೋಟೋ ಶೂಟ್ ಅನ್ನು ಮಾಡಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ನೂರಾರು ಅಡಿಯ ಪ್ರಪಾತಕ್ಕೆ ಬಿದ್ದು ಸಾವನ್ನಪ್ಪೋ ಚಾನ್ಸಸ್ ಇತ್ತು. ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಮಾತು ಕೇಳಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಫೋಟೋ ಒಂದೇ ಅವ್ರಿಗೆ ಇಂಪಾರ್ಟೆಂಟ್, ಸೆಲ್ಫಿ ಫೋಟೋ ಒಂದೇ ಇಂಪಾರ್ಟೆಂಟ್ ಅವ್ರಿಗೆ. ಜೀವ ಹೋದ್ರೂ ಚಿಂತೆ ಇಲ್ಲ, ಫೋಟೋ ಬೇಕಷ್ಟೇ. ಮೂಡಿಗೆರೆ ತಾಲೂಕಿನ ರಾಣಿಜರಿ, ಬಂಡಾಜೆ, ಕೊಡಿಗೆ ಫಾಲ್ಸ್ ಹತ್ರ ಹುಚ್ಚಾಟ ಮುಂದುವರಿತಾ ಇದೆ. ಜರಿಯ ತುದಿಯಲ್ಲಿ ಕೂತು ಸಿನಿಮಾ ಸ್ಟೈಲ್ನಲ್ಲಿ ಫೋಟೋಶೂಟ್ ಅನ್ನು ಮಾಡಿಸಿದ್ದಾರೆ. ಪ್ರವಾಸಿಗರ ಹುಚ್ಚಾಟವನ್ನ ಕಂಡು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕೃತಿಯ ಸೊಬಗನ್ನ ಸವಿಯೋದಷ್ಟೇ ಅಲ್ಲ, ಅಪಾಯಕ್ಕೂ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಪ್ರಕೃತಿ ಎಷ್ಟು ರಮಣೀಯವಾಗಿದೆ ಅಂತ. ಹೀಗೆ ಒಂದು ಸ್ವಲ್ಪ ಪ್ಯಾನ್ ಮಾಡ್ತಾ ಅದರಲ್ಲಿ ಆ ಪ್ರಪಾತ ಎಷ್ಟು ಆಳಕ್ಕಿದೆ ಅನ್ನೋದು ಕೂಡ ನಿಮಗೆ ಕಾಣಿಸುತ್ತೆ. ಸೊ ಆ ತುದಿನಲ್ಲಿ ಹೋಗ್ಬಿಟ್ಟು ಫೋಟೋ ತಗೋತಾರಲ್ಲ, ಏನು ಹೇಳೋದು ಇವ್ರು? ಯಾವುದಾದ್ರೂ ಇಂಟರ್ನ್ಯಾಷನಲ್ ಫೋಟೋಶೂಟ್ ಅವಾರ್ಡ್ಗೆ ಇವ್ರೇನಾದರೂ ಆ ಫೋಟೋನ ಸಲ್ಲಿಸ್ಬೇಕಾ? ಏನು ಕತೆ? ಸಿಗೋದು ಒಂದೆರಡು ಲೈಕ್, ಒಂದೆರಡು ಕಮೆಂಟು, ಅದಕ್ಕೆ ಇಷ್ಟೆಲ್ಲ ಒದ್ದಾಟ, ಇಷ್ಟೆಲ್ಲ ಪ್ರಾಣನೇ ರಿಸ್ಕ್ ತಗೊಂಡು ಮಾಡುವಂತಹ ಅನಿವಾರ್ಯತೆ ಏನು? ಇದನ್ನು ಹುಚ್ಚಾಟ ಅಲ್ಲದೆ, ದುಸ್ಸಾಹಸ ಅಲ್ಲದೆ ಇನ್ನೇನು? ಈ ರಾಣಿಜರಿಯಿಂದ ಡೈರೆಕ್ಟ್ ಟಿಕೆಟ್ ಟು ಯಮಲೋಕ ಅನ್ನೋ ರೀತಿ ತೊಗೊಂಡ್ಬಿಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಯಾಕೆ ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ.